ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ರಾತ್ರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಅಡುಗೆಗೆ ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಜೊತೆಗೆ ರಾಗಿ ಹಿಟ್ಟು ಮತ್ತು ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ. ಮೂರನ್ನು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ರೊಟ್ಟಿ ಮಾಡಿ. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬಿಳಿ ಎಳ್ಳು ಬರುತ್ತಲ್ಲ, ಅದನ್ನು ಹಾಕಿ ರೊಟ್ಟಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೋದು. ಮಸಾಲೆ ರೊಟ್ಟಿ ಥರ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅದೆಲ್ಲ ಹಾಕಿದ್ರೆ ತಿನ್ನಲ್ಲ. ನನಗೆ ಆ ಥರದ್ದೆಲ್ಲ ಹಾಕಿ ಮಾಡ್ಕೊಂಡು ತಿನ್ನೋಕೆ ಇಷ್ಟ. ಆ ಥರದ್ದೆಲ್ಲ ಹಾಕಿದ್ರೆ ಮಕ್ಕಳು ತಿನ್ನಲ್ಲ. ಅದಕ್ಕೋಸ್ಕರ ಪ್ಲೇನ್ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಸ್ಸಾರಿತ್ತು, ಅದಕ್ಕೇ ಇವಾಗ ರೊಟ್ಟಿ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾಯಿದ್ದೀನಿ. ತಿಂದುಬಿಟ್ಟು ಅವತ್ತು ಮಲ್ಕೊಂಡಿದ್ದಾಯಿತು. ನಮ್ಮ ಸಂಜು ಇವತ್ತು ಓದೋದು ಬರೆಯೋದಿಲ್ಲ, ಸ್ವಲ್ಪ ಆರಾಮಾಗಿದ್ದಾನೆ. ಇನ್ನು ಅವರಿಬ್ಬರು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಅವತ್ತು ಊಟ ಮಾಡಿ ಮಲಗಿದ್ದಾಯಿತು. ಮಾರನೇ ದಿನ ಇವತ್ತು 6:30 ಆಗಿದೆ ಫ್ರೆಂಡ್ಸ್. ಇವಾಗ ಎದ್ದಿದ್ದೀನಿ. ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮ್ಮ ಮಗ ಎದ್ದಿದ್ದಾನೆ, ಬಾಣನೂ ಎದ್ದಿದ್ದಾಳೆ. ನಮ್ಮ ಕಾವ್ಯ ಒಬ್ಬಳು ಎದ್ದಿದ್ದ, ಅವಳು ಸ್ವಲ್ಪ ಲೇಟ್ ಮಾಡ್ತಾಳೆ ಎದ್ದೋದಕ್ಕೆ. ಆಮೇಲೆ ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾಳೆ. ಈಗ ನನ್ನ ಮಗ ಎದ್ದು ಬರ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಹಾಕ್ತಾಯಿದೆ. 7:30 ಹೋಗ್ತಾನೆ. ಅವರು 8:30 ಹೋಗ್ತಾರೆ. ಅವ್ರಿಗೆ ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ನಮ್ಮ ಮಗಳಿಗೆ 7:30 ವ್ಯಾನ್ ಬರುತ್ತೆ. ಅವ್ರು ಒಂದು ಸ್ವಲ್ಪ ಬೇಗ ಮಾಡಿ ಕಳಿಸ್ಬೇಕು. ನನ್ನ ಮಗ ಬರ್ಕೊತಾ ಇದ್ದಾನೆ, ತೋರಿಸ್ತೀನಿ. ಬರಿತಾ ಇದ್ದಾನೆ. ಇವಾಗ ಅವನು ಬರ್ಕೊಳ್ಳೋಷ್ಟರಲ್ಲಿ ತಿಂಡಿ ಮಾಡಬೇಕು. ಎದ್ದು ರೆಡಿ ಆಗೋಷ್ಟರಲ್ಲಿ ನಮ್ಮ ಮನೇಲಿ ಅಷ್ಟಕ್ಕಷ್ಟೇ ಯಾರೂ ತಿನ್ನಲ್ಲ, ಆದರೂ ಮಾಡ್ತಾಯಿದ್ದೀನಿ. ತಿನ್ನಲೇಬೇಕು, ತಿಂಡಿ ತಿಂಡಿ ಮಾಡೋದು ಫ್ರೆಂಡ್ಸ್, ಅದಕ್ಕೆ ಮಾಡೋದು. ವಿಡಿಯೋ ಮಾಡ್ಕೊಬೇಕಾದ್ರೆ ಬ್ಯಾಕ್ಗ್ರೌಂಡ್ ಸೌಂಡು ಸಿಕ್ಕಾಪಟ್ಟೆ ಇದೆ. ಅಂದರೆ ಡೈರೆಕ್ಟಾಗಿ ಮಾತಾಡೋಕೋದ್ರೆ ಸೌಂಡ್ ಜಾಸ್ತಿ, ಅದಕ್ಕೋಸ್ಕರ ಡೈರೆಕ್ಟ್ ವಾಯ್ಸ್ ಕೊಟ್ಟಿಲ್ಲ. ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮೊದಲೇ ಹೇಳಿದ್ದೀನಿ, ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ಅಲ್ಲಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಮೊದಲೇನೆ ನಮಗೆ ಬೇಗ ಒಗ್ಗರಣೆ ಹಾಕೋದಕ್ಕೆ ಈಸಿ ಆಗುತ್ತೆ. ಈರುಳ್ಳಿನೂ ಕೂಡ ಹಚ್ಚಿಟ್ಟಿದ್ದೀನಿ. ನಾನು ಚಿತ್ರಾನ್ನಕ್ಕೆ ಒಂದು 2-3 ಥರ ಮಾಡ್ತೀನಿ. ಈಗ ಅರ್ಜೆಂಟಿಗೆ ಯಾವುದಾಗುತ್ತೋ ಅದನ್ನು ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಅಂದರೆ ನಮಗೆ ಅಲರ್ಜಿ. ನಾನಂತೂ ತಿನ್ನೋದೇ ಇಲ್ಲ ಬಿಡಿ. ಮಕ್ಕಳು ಚೆನ್ನಾಗಿ ತಿಂತಾರೆ. ಅದು ದಿನ ಮಾಡಿಕೊಟ್ರೆ ತಿನ್ನಲ್ಲ ಅವರು. ಯಾವಾಗಲೂ ಒಂದು ಟೈಮ್ ಮಾಡಿಕೊಟ್ರೆ ತಿಂತಾರೆ, ಇಲ್ಲಾಂದರೆ ಅದು ತಿನ್ನಲ್ಲ. ಬೋರ್ ಅನಿಸುತ್ತೆ ಅವ್ರಿಗೆ. ಈ ಪಲಾವು, ಟೊಮೊಟೊ ಬಾತ್ಗಳಾದರೆ ಚೆನ್ನಾಗಿ ಇಳಿಯುತ್ತೆ ಅವ್ರಿಗೆ. ಚಿತ್ರಾನ್ನ, ಪುಳಿಯೋಗರೆ ಇಂಥದ್ದೆಲ್ಲ ಜಾಸ್ತಿ ಇಳಿಯಲ್ಲ. ನನಗಂತೂ ಇದ್ದಿದ್ದು ಇಳಿಯಲ್ಲ. ಅದು ಸಿಕ್ಕಾಪಟ್ಟೆ ಬೋರ್ ಅನಿಸುತ್ತೆ ಚಿತ್ರಾನ್ನ, ಪುಳಿಯೋಗರೆ ತಿನ್ನೋದಕ್ಕೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಡೈಲಿ ಒಂದೊಂದು ಮಾಡಬೇಕಲ್ವ ತಿಂಡಿಗಳು, ಏನು ಮಾಡೋದು. ಅರ್ಜೆಂಟಿಗೆ ಬೇರೆ, ಅದು ಲೇಟ್ ಆದರೆ ಸ್ವಲ್ಪ ಪರವಾಗಿಲ್ಲ. ಬೆಳಗ್ಗೆ 7:25 ವ್ಯಾನ್ ಬರುತ್ತೆ. ಅಷ್ಟರಲ್ಲಿ ಬಾಕ್ಸ್ ರೆಡಿ ಆಗಿರಬೇಕು. ನನಗೆ ಎದ್ದೇಳೋದೇ ಕಷ್ಟ ಬೆಳಗ್ಗೆ ಟೈಮು. ಯಾರು ಮಾಡ್ತಾರೆ ಬೆಳಗ್ಗೆ ದಿನ ಒಂದೊಂದು ತಿಂಡಿ. ಡೈಲಿ ಎದ್ದೇಳ್ತಾನೆ ಇರಬೇಕು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ರಜೆ ಇದ್ದಾಗ ಹೆಂಗೋ ಪರವಾಗಿಲ್ಲ, ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಮಲ್ಕೊಂಡ್ರೆ ನಿದ್ದೆನೇ ಬರೋಲ್ಲ. ಯಾಕಂದರೆ ಡೈಲಿ ಒಂದೇ ಟೈಮ್ ಎದ್ದು ಅಭ್ಯಾಸ ಆಗಿರುತ್ತಲ್ವ. ಹಾಗಾಗಿ ರಜೆ ಇದ್ದಾಗ ಮಲ್ಕೊಂಡ್ರೆ ನಿದ್ದೆನೇ ಬರೋಲ್ಲ. ಅದೇ ಟೈಮಿಂಗ್ಸ್ಗೆ ಎಚ್ಚರಿಕೆ ಆಗುತ್ತೆ. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕಡಲೆಬೇಳೆ ಮತ್ತು ಕಡಲೆಬೀಜ ಎಲ್ಲ ಹಾಕಿ ಫಸ್ಟು ಹುರ್ಕೊಳ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಇನ್ನು ನನ್ನ ಮಕ್ಕಳೆಲ್ಲ ಕಸ ಗುಡಿಸಿ, ನೆಲ ಒರೆಸಿ, ಅವರು ಫ್ರೆಶಪ್ ಆಗಿ ರೆಡಿ ಆಗ್ತಾಯಿದ್ದಾರೆ. ದೇವ್ರ ಮನೆ ಕ್ಲೀನ್ ಮಾಡಬೇಕು. ಆದರೆ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ನಾಳೆ ಮಾಡ್ಕೊಳ್ತೀನಿ. ಯಾಕಂದರೆ ಗುರುವಾರ ಪೂಜೆಗೆ ರೆಡಿ ಮಾಡಲೇಬೇಕು. ಅದಕ್ಕೋಸ್ಕರ ಹೋದ ವಾರದಲ್ಲಿ ಗುರುವಾರ ಪೂಜೆ ಮಾಡೇ ಇಲ್ಲ. ನನಗೆ ಹುಷಾರಿರಲಿಲ್ಲ. ಸಿಕ್ಕಾಪಟ್ಟೆ ಕಾಫ್ ಆಗಿಬಿಟ್ಟು ಕೋಲ್ಡು ಮತ್ತು ಕಫ ಎಲ್ಲನೂ ಆಗಿ ತಲೆಯೆಲ್ಲ ನೋವು ಬಂದುಬಿಟ್ಟಿತ್ತು. ಹುಷಾರು ತಪ್ಪಿಬಿಟ್ಟಿದೆ ಜಾಸ್ತಿ. ಅದಕ್ಕೋಸ್ಕರ ಹೋದ ಗುರುವಾರನೂ ಮಾಡಿಲ್ಲ, ಹತ್ತೋದು ಗುರುವಾರನೂ ಮಾಡಿಲ್ಲ. ಒಂದು ವಾರ ಹುಷಾರು ತಪ್ಪಿದ್ದೆ ನಾನು. ಪೂಜೆ ಮಾಡೋಕ್ಕೆ ಆಗಿಲ್ಲ ಗುರುವಾರ. ಮಾಮೂಲಿ ಪೂಜೆ ನಡೀತಾನೆ ಇತ್ತು. ನಾನು ಗುರುವಾರ ಪೂಜೆ ಮಾಡ್ತೀನಿ ಉಪವಾಸ ಇದ್ದು. ಅದು ಮಾಡೋಕ್ಕೆ ಆಗಿಲ್ಲ ನನಗೆ. ಮಕ್ಕಳೆಲ್ಲ ಪೂಜೆ ಮಾಡ್ತಾಯಿದ್ರು ಡೈಲಿ, ಇಲ್ಲ ನಮ್ಮ ಮನೆಯವ್ರು ಮಾಡ್ತಾಯಿದ್ರು. ಚೆನ್ನಾಗಿದ್ರೆ ಕೆಲಸ ಮಾಡ್ತಾಯಿರ್ತೀನಿ. ಚೆನ್ನಾಗಿಲ್ಲ, ಸ್ವಲ್ಪ ಹುಷಾರು ತಪ್ಪಿತು ಅಂದರೆ ಎಷ್ಟು ದಿನ ಆದರೂ ಚೇತರಿಸ್ಕೊಳ್ಳೋಕ್ಕಾಗಲ್ಲ ನನಗೆ. ಹುಷಾರು ತಪ್ಪಿದ್ರೆ ಮಾತ್ರ ಅದರಲ್ಲಿ ಭಾರಿ ಕೇರ್ಫುಲ್ಲಾಗಿರಬೇಕು. ಹುಷಾರು ತಪ್ಪೋಕ್ಕೂ ಮೊದಲು
ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಬರೋ ಮೂಮೆಂಟಲ್ಲೇ ಏನಾದರೂ ನಾವು ಟ್ಯಾಬ್ಲೆಟ್ ಅಂಥದ್ದೆಲ್ಲ ತೊಗೊಂಡು ವಾಸಿ ಮಾಡ್ಕೊಂಬಿಡ್ಬೇಕು. ತೀರಾ ಜಾಸ್ತಿ ಆಗೋವರೆಗೂ ಬಿಡಬಾರ್ದು. ನಾನಂತೂ ತೀರಾ ಜಾಸ್ತಿ ಆಗೋವರೆಗೂ ಬಿಟ್ಟಿದ್ದೆ ಈ ಸಲ. ನೋಡೋಣ, ಕಾಫ್ ಆಗಿ ಜಾಸ್ತಿ ದಿನ ಆಗಿಬಿಟ್ಟಿತ್ತು ನನಗೆ. ಅದು ಕೋಲ್ಡ್ ಆದ್ರೇ ಅಂತೆ ಸ್ವಲ್ಪ ಹೆಲ್ತ್ ಚೆನ್ನಾಗಿರೋದು. ಅದಕ್ಕೋಸ್ಕರ ಹೀಟ್ ಬಾಡಿ ಅಂತ ಅಂದ್ಬಿಟ್ಟು ಕಾಫೇ ಆಗಿರಲಿಲ್ಲ ನನಗೆ. ಈಗ ಕೋಲ್ಡಾಗಿ ಕಫ ಎಲ್ಲ ಬಂದು ತಲೆಯೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ. ಕಾಫ್ ಆಗಿ ನಿಂತು ಹೋದ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ. ಬಾಡಿ ಪೇನ್ ಎಲ್ಲ ಏನೂ ಇಲ್ಲ. ಮೊದಲೆಲ್ಲ ಸಿಕ್ಕಾಪಟ್ಟೆ ಬಾಡಿ ಪೇನೆಲ್ಲ ಇತ್ತು. ಕಾಫ್ ಅಂದರೆ ಸಿಕ್ಕಾಪಟ್ಟೆ ಕಾಫು. ಅದು ಈಚೆನೂ ಬರ್ತಿರಲಿಲ್ಲ, ಒಳಗೂ ಹೋಗ್ತಿರ್ಲಿಲ್ಲ. ಅಷ್ಟು ಕಾಫ್ ಆಗಿಬಿಟ್ಟಿತ್ತು ನನಗೆ. ಅದಕ್ಕೆ ಈ ಒಂದು ಸೀಸನ್ ಬಂದರೆ ಎಲ್ಲರೂ ಮಲ್ಕೊಳ್ತಾರಲ್ವ, ಈ ಮಳೆ ಬಂದರೆ ಎಲ್ಲರೂ ಹುಷಾರು ತಪ್ತಾರೆ. ಅದೇ ರೀತಿ ನಾನು ಕೂಡ ಹುಷಾರು ತಪ್ಪಿದ್ದೆ. ಪರವಾಗಿಲ್ಲ, ಹೆಂಗೋ ಈ ಕೋಲ್ಡಾಗಿ ನಿಂತ ಮೇಲೆ ಒಂದು ಮಟ್ಟಕ್ಕೆ ಚೆನ್ನಾಗಿದ್ದೀನಿ. ಕಫ ಗಿಫ ಏನಿಲ್ಲ. ಆಮೇಲೆ ತಲೆನೋವು ಕೂಡ ಸ್ವಲ್ಪ ಕಡಿಮೆ ಆಗಿದೆ ನನಗೆ. ವೀಡಿಯೋ ಮಾಡ್ಕೊಳ್ತೀನಿ. ಅದು ಎಡಿಟ್ ಮಾಡೋದಂತೂ ತುಂಬ ಕಷ್ಟ. ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ರಂತೂ ಇದ್ದಿದ್ದು ತಲೆನೋವು ಬರುತ್ತೆ ನನಗೆ. ಆ ರೀತಿ ಆಗ್ಬಿಡುತ್ತೆ. ಇನ್ನು ಮನೇಲಿ ಕೂತ್ಕೊಂಡು ಸುಮ್ಮನೆ ಏನು ಮಾಡೋದಲ್ವ, ಏನಾದರೂ ಮಾಡಬೇಕು ಅನ್ನೋದೊಂದು ಮನ್ಸಿಗೆ ಹಾಕ್ಕೊಂಬಿಟ್ಟಿದ್ದೀನಿ. ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಹೋಗ್ತೀನಿ ಅನ್ನೋದು ನಂಬಿಕೆ ಗ್ಯಾರಂಟಿ ನನಗೈತೆ. ಅದಕ್ಕೋಸ್ಕರ ಬಿಡಬಾರ್ದು ಯೂಟ್ಯೂಬ್ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಕಷ್ಟಪಟ್ಟಾದರೂ ಇಷ್ಟು ದಿನ ನಾವು ಮಾಡೋಣ ವಿಡಿಯೋನ. ಲೇಟಾದರೂ ಪರವಾಗಿಲ್ಲ ಎಡಿಟ್ ಮಾಡೋದಕ್ಕೆ. ಇಲ್ಲಿ ಯಾರು ಕೇಳ್ತಾರಲ್ವ, ಲೇಟ್ ಆಗೈತೆ ನೀವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳೋರು ಯಾರೂ ಇಲ್ಲ. ನಮಗೆ ನಾವೇ ಬಾಸ್ಗಳು. ಅದಕ್ಕೋಸ್ಕರ ವಿಡಿಯೋ ಮಾಡೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಿಡ್ಬೇಕು ಅಂತ ಮಾಡ್ತಾಯಿದ್ದೀನಿ. ಈಗ ಅಭ್ಯಾಸ ಆಗೋಗ್ಬಿಟ್ಟಿದೆ. 3 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಅಂದರೆ ಅಲ್ಲಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ಸಿಕ್ಕಾಪಟ್ಟೆ. 3 ವರ್ಷದಿಂದ ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ. ಈಗ ಮೊನ್ನೆ ಅಷ್ಟೇ ರೀಸೆಂಟಾಗಿ 2-3 ತಿಂಗಳಿಂದ ಅಷ್ಟೇ ಸರಿಯಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಯಾಕಂದರೆ ಹೇಳಿದ್ನಲ್ವ, ಫೋನು ಬಿದ್ದು ಒಡೆದೋಗಿತ್ತು. ಅದು ವಾಯ್ಸು ಕ್ಲಿಯರೆನ್ಸ್ ಇರಲಿಲ್ಲ, ಸ್ಪೀಕರೆಲ್ಲ ಹೊರಟೋಗಿತ್ತು. ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ವಿಡಿಯೋ ಕ್ವಾಲಿಟಿ ಕ್ಲಿಯರೆನ್ಸು ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಫೋನ್ ತೊಗೊಂಡ್ಮೇಲೆ ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡೋಣ. ತಿಂಡಿ ಎಲ್ಲ ಆಯ್ತು. ಈಗ ಅಂಗಡಿಗೆ ಹೋಗಿ ಬರೋದು ಲೇಟ್ ಆಗುತ್ತಲ್ವ, ಕೊಡೋದು ತಗೊಂಡಿದ್ಯಾ. ಟೈಮ್ 7 ಕಾಲಾಗಿದೆ. ಟೈಮ್ ಆಯಿತು. ನೆನ್ನೆ ತೆಗ್ದಿಟ್ಕೋಬೇಕಾಗಿತ್ತು, ಮರ್ತೋಗ್ಬಿಟ್ಟಿದ್ದೇನೆ. ಇವತ್ತು ತಗೋತೀನಿ ಕೊಡ್ತೀನಿ ಅಂತ. ಎತ್ತಿಕೊ, ಮರ್ತೋಗ್ಬಿಟ್ಟಿಯ. ಇನ್ನೊಂದೀಗ ಲಂಚ್ ಬಾಕ್ಸ್ ಹಾಕ್ಬಿಡ್ಲ. ಬರ್ದಿದ್ದಿಲ್ಲ ಆಯಿತಾ? ಏನೋ ಮರ್ತಿದ್ಯಾ? ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಮಗ ಬೆಳಗ್ಗೆ ತಂದ್ಕೊಳ್ಳಿಲ್ಲ, ಇವತ್ತು ಹಾಲು ಕೊಡೋದಿಲ್ಲ, ಟೈಮ್ ಆಯಿತು ಅಂತ ರೆಡಿ ಆಗ್ತಾಯಿದ್ದ. ಈಗ ನಾನು ಹಾಲು ತರಕ್ಕೆ ಹೋಗ್ತಾಯಿದ್ದೀನಿ. ಈಗ ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ. ವಿಡಿಯೋ ಏನೋ ಮಾಡ್ಕೊಂಬಿಡ್ತೀನಿ. ಎಡಿಟ್ ಮಾಡೋದಕ್ಕಂತೂ ತುಂಬ ಸೋಂಬೇರಿತನ ಮಾಡ್ತಾಯಿದ್ದೀನಿ. ಮನೇಲಿದ್ದರೆ ಬರೀ ಕೆಲಸಗಳೇ ಆಗುತ್ತೆ ಮನೆ ಹತ್ರ. ಅದಕ್ಕೋಸ್ಕರ ಈ ಕೆಲಸಗಳು ಮಾಡಿಕೊಂಡು ಎಡಿಟ್ ಮಾಡೋದಕ್ಕೆ ಟೈಮೇ ಸಿಕ್ಕಲ್ಲ ಒಂದೊಂದು ಸಲ. ಯೂಟ್ಯೂಬ್ ಅಂತೀವಿ, ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲವೇ ಅಲ್ಲ. ಈಸಿಯಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂತ ನೋಡಿದವ್ರು ಅಂದ್ಕೊಳ್ತಾರೆ. ಅಷ್ಟು ಈಸಿ ಅಲ್ಲವೇ ಅಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು. ಸಿಕ್ಕಾಪಟ್ಟೆ ಶ್ರಮ ಪಡಬೇಕು ಅದರಲ್ಲಿ. ಎಡಿಟ್ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಅದರಲ್ಲಿ. ಮಕ್ಕಳೆಲ್ಲ ಹೋದ್ಮೇಲೆ ಕಸದ ಗಾಡಿ ಬಂದಿತ್ತು, ಕಸನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನನ್ನ ಮಕ್ಕಳಿದ್ರೆ ಬೆಳಿಗ್ಗೆ ಟೈಮು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಆಮೇಲೆ ಸೌಂಡು ಬೇರೆ ಜಾಸ್ತಿ ಇದೆ. ಆ ಕಿಟಕಿ ಬಾಗಿಲುಗಳೆಲ್ಲ ಓಪನ್ ಮಾಡಿರ್ತೀನಿ. ಅದಕ್ಕೂ ಹೊರಗಡೆ ಸೌಂಡು ಜಾಸ್ತಿ ಕೇಳಿಸುತ್ತೆ, ರೋಡ್ ಸೈಡ್ ಇರೋದ್ರಿಂದ. ಹಂಗಾಗಿ ಡಿಸ್ಟರ್ಬೆನ್ಸ್ ಇದೆ ಅಂದ್ಬಿಟ್ಟು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನು. ಇವಾಗಷ್ಟೇ ನಾನು ಡೈರೆಕ್ಟ್ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಸೌಂಡ್ ಸ್ವಲ್ಪ ಕಡಿಮೆ ಇದೆ ಮನೇಲಿ. ಮಕ್ಕಳೆಲ್ಲ ಕಾಲೇಜ್ಗೆ ಹೋಗಿದ್ದಾರೆ ಮತ್ತು ಸ್ಕೂಲ್ಗೆ ಹೋಗಿದ್ದಾರೆ. ಅವರಿದ್ರೆ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ, ಮಾತಾಡ್ತಾನೆ ಇರ್ತಾರೆ, ಎಕ್ಕೋ ಹೊಡೆಯುತ್ತೆ ಸೌಂಡು. ಇದು ರೋಡ್ ಸೈಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸುತ್ತೆ. ನಾನಿಲ್ಲಿ ವಿಡಿಯೋ ಮಾಡೋದಕ್ಕಾಗೋದೇ ಇಲ್ಲ. ಟಿ ವಿ ಹಾಕಿರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ, ಅದೆಲ್ಲ ಇರುತ್ತೆ, ಸೌಂಡ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಟೈಮು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ನಾನು ಡೈರೆಕ್ಟಾಗಿ ಮಾತಾಡಿಕೊಂಡೇ ವಿಡಿಯೋನ ಮಾಡ್ಬೋದು. ಆದರೆ ಮಕ್ಕಳು ಸೌಂಡಿಂದ ಅರ್ಧ ಮಾಡೋಕ್ಕಾಗಲ್ಲ. ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಅಡುಗೆ ಮಾಡಬೇಕು ಇವಾಗ. ನಾನು ಇನ್ನೂ ತಿಂಡಿ ತಿಂದಿಲ್ಲ. ಯಾಕಂದರೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಚಿತ್ರಾನ್ನ ನಾನು ತಿನ್ನಲ್ಲ. ಸಾಂಬಾರು ಮಾಡಿಕೊಂಡು ರೈಸ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡು ಏನೂ ಮಾಡಿಲ್ಲ. ಇವಾಗ ಅನ್ನ ಸಾಂಬಾರು ಮಾಡಿ ಊಟ ಮಾಡಬೇಕು.
ನೋಡಿ ದಿನಗಳೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ಎತ್ತಿಟ್ಕೊಂಡು ನಾನು ಒಳಗಡೆಯಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು. ಟೊಮೊಟೊ ಹಚ್ಚಿಟ್ಟಿದ್ದೀನಿ, ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕಿದ್ದೀನಿ. ಇಲ್ಲಿ ತರಕಾರಿನ ಬೇಯಕ್ಕಿಟ್ಟಿದ್ದೀನಿ. ನೋಡಿ ಬೇಯ್ತಾ ಇದೆ. ಹಸಿ ಅಲಸಂದೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ, ಹುಳಿ ಸಾರು ಮಾಡೋಣ ಅಂದ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ, ಬೀನ್ಸು ಮತ್ತು ಒಂದೆರಡು ಬದನೆಕಾಯಿ ಗಿಡದಲ್ಲಿ ಬಿಟ್ಟಿರುತ್ತಲ್ಲ, ಹಳ್ಳಿ ಕಡೆ ಬೆಳೀತಾರಲ್ಲ ಆ ಥರ ಬದನೆಕಾಯಿ, ಗುಂಡು ಬದನೆಕಾಯಿ ಬರುತ್ತಲ್ಲ ಅದು ಹಾಕಿದ್ದೀನಿ. ಸ್ವಲ್ಪ ಹಸಿ ಕಾಳು ಇತ್ತಲ್ವ ಅದ್ರ ಜೊತೆಗೆ ಒಂದೆರಡು ಬೀನ್ಸು ಕೂಡ ಹಾಕಿದ್ದೀನಿ. ಈಗ ರುಬ್ಬಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪಾತ್ರೆ ಅಲ್ಲಿದೆ, ಪಾತ್ರೆ ತೊಳೆದಿಕ್ಬೇಕು. ಸಾಂಬಾರೆಲ್ಲ ಮಾಡಿ ಶೆಲ್ಫೆಲ್ಲ ಒಂದೇ ಸಲ ಕ್ಲೀನ್ ಮಾಡಿಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ರೈಸು ಕೂಡ ಮಾಡಿಟ್ಟಿದ್ದೀನಿ. ಬೆಳಗ್ಗೆ ಮಾಡಿದ್ದು ರೈಸ್ ಇದೆ, ಇದನ್ನು ತಿಂತೀನಿ ಇವಾಗ ನಾನು. ಇದಕ್ಕೆ ಸಾಂಬಾರು ಹಾಕ್ಕೊಂಡು ಇಸ್ತೇನೆ. ಇವಾಗ ನಮ್ಮನೆಯವ್ರಿಗೆ ಸಪ್ರೇಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಕುಕ್ಕರಲ್ಲಿ. ನೋಡಿ ಇಲ್ಲಿ ಮಾಡಿಟ್ಟಿದ್ದೀನಿ. ಹಾಂ ಗೊತ್ತಾಯ್ತಾ ಮಳೆ ಇವತ್ತು ನಿಜವಾಗ್ಲೂ. ನೀರು ಆನ್ ಮಾಡಿದೆ ಬೆಳಿಗ್ಗೆ. ಏನೋ ಹಸಿ ಕಾಳು ಅಮ್ಮ ಕೊಟ್ಟು ಕಳಿಸಿತ್ತಲ್ಲ ಅವತ್ತು. ಬಾಕ್ಸ್ ಕೊಟ್ಟಿದ್ನಲ್ಲ ಗೌರಿ ಮನೆಗೆ, ಆ ಬಾಕ್ಸ್ ಎಲ್ಲ ಕಿಕ್ಕಿತ್ತು ಅವತ್ತು ಹಸಿ ಕಾಳು. ಅದು ತಗೊಂಬಂದು ಹಂಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಅದೇ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಹುಳಿ ಸಾರು ಮಾಡಿದ್ದು. ಬೆಕ್ಕು ಯಾವತ್ತು ನಮ್ಮನೆ ಒಳಗೆ ಯಾವತ್ತು ಬಂದಿತ್ತು? ಅಮ್ಮವ್ರ ಮನೆಗೆ ವಿಡಿಯೋ ನೋಡ್ದ ಮತ್ತೆ ಬೆಕ್ಕು ಬಂದಿತ್ತು ಅಂತ ಹೆಂಗೆ ಗೊತ್ತಾಯ್ತು? ಯಾವಾಗ ನಾನು ಬೆಕ್ಕಿನ ವಿಚಾರನೇ ಎತ್ತಿಲ್ಲ. ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋ ಮಾಡ್ತಿರೋದು, ದಯವಿಟ್ಟು ಬಿಡೋಕ್ಕೆ ಹೋಗ್ಬಿಡಿ. ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈಗ ನಂದು ಯಾವ ಥರ ಸಕ್ಸಸ್ ಆಯಿತು ಅದೇ ರೀತಿ ನಿಮಗೂ ಕೂಡ ಸಿಗುತ್ತೆ. ಈಗ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿಕೊಂಡು ಅರ್ನಿಂಗು ಕೂಡ ಸ್ಟಾರ್ಟ್ ಆಗಿದೆ ನನಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.